ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 3/6/25ನೇ ತಾರೀಕಿಂದು. ಇಲ್ಲಿ ಮೊದಲಿಗೆ ಏನಾಗ್ತಾಯಿದೆ ಅಂದರೆ ಆದಿ ಮತ್ತು ಕಿಶನ್ನು ಮಾತಾಡ್ತಾ ಇರ್ತಾರೆ. ಬ್ರೋ, ನಾಳೆ ಭಾಗ್ಯ ಮತ್ತು ಕುಸುಮ ಅವರು ಬರೋಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ ಅಂತ ಅಂದ್ಬಿಟ್ಟು ಕಿಶನ್ ಆದಿನ ಕೇಳ್ತಾನೆ. ಆದಿ ಓಕೆ, ನೋ ಪ್ರಾಬ್ಲಮ್, ಬರಲಿ ಬಿಡು, ಬಂದಮೇಲೆ ಮಾತಾಡೋಣ, ಬರಲಿ ಬಿಡು, ಓಕೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಸರಿ ಬ್ರೋ, ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಇಲ್ಲ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಆವಾಗ ಅಲ್ಲಿಗೆ ಇವಳು ಬರ್ತಾಳೆ, ಕನ್ನಿಕಾ. ನೀನು ಇನ್ನೊಂದೇನು ಗೊತ್ತಾ, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಆದಿ ಬ್ರೋ, ನಿನಗೆ ಗೊತ್ತಾದರೆ ನೀನು ಯಾವುದೇ ಕಾರಣಕ್ಕೂ ಈ ಮದುವೆ ಒಪ್ಪಲ್ಲ. ನಿನಗೆ ಅವ್ರ ಬಗ್ಗೆ ಗೊತ್ತಾದರೆ ನೀನೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ತೀಯ ಅಂದ್ಬಿಟ್ಟು ಕನ್ನಿಕಾ ಹೇಳ್ತಾಳೆ. ಲೆಟ್ಸಿ, ನೀವು ಜಗಳಾಡೋದು ಬೇಡ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೊರಡ್ತಾರೆ. ಆವಾಗ ಕನ್ನಿಕಂಗೆ ಕಿಶನ್ ಏನು ಹೇಳ್ತಾನೆ, ಏನು ಕನ್ನಿಕಾ, ಯಾವಾಗಲೂ ಪೂಜಾ ಫ್ಯಾಮಿಲಿ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀಯಲ್ಲ ನೀನು, ಅದೇನು ಅಷ್ಟು ದ್ವೇಷ ಇಟ್ಕೊಂಡಿದ್ಯಲ್ಲ ಅವ್ರ ಮೇಲೆ, ನಿನ್ಗೆ ಗೊತ್ತಾಗಲ್ಲ ಕಣೋ, ನೀನು ಬಾಯಿ ಮುಚ್ಕೊಂಡಿರು ಅಂದಾಗ ನೀನು ಬಾಯಿ ಮುಚ್ಚು ಅಂತ ಕಿಶನ್ ಹೇಳ್ತಾನೆ. ನಿನ್ನ ತಂಗಿಗೆ ಅವಳು ಹೊಡೆದಿದ್ದಾಳೆ, ಆದ್ರೂ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲ, ನೀನು ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಕಣೋ, ನೀನು ನನ್ನ ಅಣ್ಣ ಆಗಿ ಅಂತ ಅಂದ್ಬಿಟ್ಟು ಕನ್ನಿಕಾ ಕಿಶನ್ ಕೇಳ್ತಾಳೆ. ಕಿಶನ್ ಯಾರಿಗೂ ಸಪೋರ್ಟ್ ಇಲ್ಲ, ಅವ್ರು ಒಳ್ಳೆ ಫ್ಯಾಮಿಲಿನೇ, ಎಲ್ಲರದು ತಪ್ಪಿರುತ್ತೆ, ಅವರು ಅತ್ತ ಕೆಟ್ಟ ಫ್ಯಾಮಿಲಿಯವರೇನಲ್ಲ, ಭಾಗ್ಯ ಆಗಲಿ ಕುಸುಮ ಆಗಲಿ ಎಲ್ಲ ಒಳ್ಳೆ ಫ್ಯಾಮಿಲಿಯವರೇನೇ, ಇನ್ನು ಅವ್ರ ಬಗ್ಗೆ ದ್ವೇಷ ಸಾಸೋದು ಫಸ್ಟ್ ಬಿಡು ಕನ್ನಿಕಾ ನೀನು ಅಂದಾಗ ಆಯಿತು ನಾಳೆ ನೋಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಹೊರಡ್ತಾರೆ. ಈ ಕಡೆ ಏನಾಗುತ್ತೆ ಅಂದರೆ ಶ್ರೇಷ್ಠ ಇನ್ನೂ ತಾಂಡವ ಬಂದಿಲ್ವಲ್ಲ, ಎಲ್ಲೋದ ಇವನು ಅಂತ ಹುಡ್ಕಾಡ್ತಾ ಇರ್ತಾಳೆ. ನೋಡೋಣ ಕೇಳೋಣ ಸೆಕ್ಯೂರಿಟಿನ ಅಂತ ಕೆಳಗೆ ಬರ್ತಾಳೆ. ಅಲ್ಲಿ ಕೆಳಗಡೆ ಕೂತಿರ್ತಾನೆ ತಾಂಡವು. ಕೆಳಗಡೆ ಕೂತಿರ್ಬೇಕಾರೆ, ತಾಂಡವ್ ಏನೋ ಇಲ್ಲೇನೋ ಮಾಡ್ತಾಯಿದ್ಯಾ, ಬಾರೋ ಇಲ್ಲೇನೋ ಮಾಡ್ತಾಯಿದ್ಯಾ, ಎಲ್ಲೋ ಹೋಗಿದೆ ನೀನು, ಬಾರೋ ಅಂತ ಒಳಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲ ಶ್ರೇಷ್ಠ, ನನಗೆ ತಡೆಯೋಕ್ಕಾಗ್ತಾಯಿಲ್ಲ, ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಆಫೀಸಲ್ಲಿ ಎಲ್ಲರೂ ಭಾಗ್ಯ ಕೊಡಿಸಿರೋ ಕೆಲಸ ಅಂತ ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ. ಅವಳು ಕೆಲಸ ಕೊಡಿಸಿರೋ ಭಿಕ್ಷೆಯಲ್ಲಿ ನಾವು ಬದುಕೋದು ಬೇಡ ಶ್ರೇಷ್ಠ, ನಿಜವಾಗ್ಲೂ ನನಗೆ ಇಷ್ಟ ಆಗ್ತಾಯಿಲ್ಲ ಶ್ರೇಷ್ಠ, ನೀನು ಅರ್ಥ ಮಾಡ್ಕೊ ಅಂದಾಗ, ತಾಂಡವ ಆ ವಿಷಯ ಅಲ್ಲಿಗೆ ಬಿಟ್ಬಿಡು, ಅದನ್ನು ಯಾಕೋ ಎಳ್ಕೊಂಡು ಹೋಗ್ತಾ ಇದೆಯಾ, ನಿನ್ಗೆ ಅಷ್ಟು ಗೊತ್ತಾಗಲ್ವೇನೋ, ಬಿಟ್ಬಿಡು ಆ ವಿಷಯನ ನೀನು ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ನೋ ಶ್ರೇಷ್ಠ, ನಾನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ತಯಾರಿಲ್ಲ, ಅದು ಗಿಲ್ಟ್ ಕಾಡ್ತಾ ಇದೆ ನನಗೆ, ಅವಳು ಕೊಟ್ಟಿರೋ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಗಿಲ್ಟ್ ಕಾಡ್ತಾ ಇದೆ, ಇದಕ್ಕೆ ಏನಾರೋ ಒಂದು ವ್ಯವಸ್ಥೆ ನಾನು ಮಾಡಲೇಬೇಕು, ಮಾಡೇ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಶ್ರೇಷ್ಠ, ಅರ್ಥ ಮಾಡ್ಕೊಂಡಾಗ ಓಕೆ ಅದು ಬಿಡೋ ಹೋಗಲಿ, ಇಲ್ಲ ನಾನು ಏನಾರೋ ಒಂದು ಮಾಡೇ ಮಾಡ್ತೀನಿ, ಇದಕ್ಕೆ ಬಿಡಲ್ಲ ನಾನು ಅಂತ ಹೇಳ್ಬಿಟ್ಟು ತಾಂಡವ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಬೆಳಗ್ಗೆ ಆಗುತ್ತೆ. ಇಲ್ಲಿ ಕಾಮತ್ ಮತ್ತು ಕನ್ನಿಕಾ ರಾಮದಾಸ್ ಕಾಮತ್ ಅವರು ಮತ್ತು ಕನ್ನಿಕಾ ಕಾಫಿ ಕುಡ್ಕೊಂಡು ಕೂತಿರ್ತಾರೆ. ಅದೇ ಟೈಮ್ಗೆ ಭಾಗ್ಯ ಮತ್ತು ಕುಸುಮ ಅವ್ರು ಬರ್ತಾರೆ. ಆವಾಗ ಕಿಶನು ಅಲ್ಲೇ ಇರ್ತಾನೆ. ಕಿಶನ್ ಏನು ಹೇಳ್ತಾನೆ, ಬನ್ನಿ ಇನ್ ಟೈಮಿಗೆ ಬಂದಿದ್ದೀರಾ, ಬನ್ನಿ ಏನಪ್ಪ ಇನ್ ಟೈಮ್ಗೆ ಅಂತ ಹೇಳ್ತಾ ಇದೆಯಾ, ಏನು ವಿಷಯ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಆವಾಗ ಏನಿಲ್ಲ ಡ್ಯಾಡಿ, ಹಿಂಗೆ ಭಾಗ್ಯವರು ಮತ್ತು ಕುಸುಮ ಅವರು ನೆನ್ನೆ ಆದಿ ಅಣ್ಣನ ಮೀಟ್ ಮಾಡೋಕ್ಕಾಗಲಿವಂತೆ, ಅದಕ್ಕೆ ಇವತ್ತು ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ, ಅದರಿಂದ ಹೌದಾ, ಸರಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಕಾಮತರು ಅವ್ರನ್ನ ಕರೀತಾರೆ. ಒಳಗಡೆ ಬಂದು ಕೂತ್ಕೊತಾರೆ. ಕುಸುಮ ಮತ್ತು ಭಾಗ್ಯ ಇಬ್ಬರೂ ಕೂತ್ಕೊಂಡಿರ್ಬೇಕಾರೆ, ಕಾಫಿ ಕೊಡಮ್ಮ ಇವ್ರಿಗೆ ಅಂತ ಹೇಳ್ಬಿಟ್ಟು ಕಾಮತ್ ಹೇಳ್ತಾರೆ. ನೋ ಸರ್, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಸರ್, ಬೇಡ ಸರ್ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಇಲ್ಲ ಆ ಥರ ಎಲ್ಲ ಆಗತ್ತಮ್ಮ, ಸ್ವಲ್ಪ ಕಾಫಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕಾಮತ್ ಹೇಳ್ತಾರೆ. ಅಷ್ಟರಲ್ಲಿ ನೀವು ಬಂದಿರೋ ಟೈಮ್ ಸರಿಗಿಲ್ಲ, ಆದರೆ ಆದಿ ಮನೇಲಿಲ್ವಲ್ಲ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಭಾಗ್ಯಂಗೆ ಶಾಕ್ ಆಗುತ್ತೆ. ಮನೇಲಿಲ್ವಾ ಸರ್, ಮನೇಲಿಲ್ಲ ಅಂದರೆ ಇಲ್ಲ, ಅವನು ಜಾಗಿಂಗ್ ಹೋಗಿದ್ದಾನೆ ಅಷ್ಟೇನೆ ಅಂತ ಅಂದ್ಬಿಟ್ಟು ಬರ್ತಾನೆ. ಅವನು ಒನ್ ಟೈಮ್ ಊಟ ಬೇಕಾದ್ರೆ ಬಿಟ್ಟುಬಿಡ್ತಾನೆ, ಜಾಗಿಂಗ್ ಮಾತ್ರ ಬಿಡಲ್ಲ ಅಂತ ಕಾಮತ್ ಸರ್ ಹೇಳ್ತಾರೆ. ಅವಾಗ ಭಾಗ್ಯ ಹೌದಾ ಸರ್ ಅಂದರೆ, ಕಿಶನ್ ನೋಡಪ್ಪ ಅಣ್ಣ ಬಂದೇನೋ ಸ್ವಲ್ಪ ನೋಡಪ್ಪ ಅಂದಾಗ ಕಿಶನ್ ಆಯಿತು ಅಪ್ಪ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಕಿಶನ್ ವೆಯ್ಟ್ ಮಾಡ್ತಾಯಿರ್ತಾನೆ. ಆದಿ ಇನ್ನೂ ಜಾಗಿಂಗಿಂದ ಬಂದಿರಲ್ಲ, ಇನ್ನೊಂದು 2 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡ್ತಿರ್ತಾನೆ. ಆದಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಕಿಶನ್ ಅವಾಗ ಬರ್ತಾನೆ. ಕಿಶನ್ ಬಂದಾಗ, ಅಣ್ಣ ಭಾಗ್ಯ ಮತ್ತು ಕುಸುಮವ್ರು ಬಂದಿದ್ದಾರೆ ನೀನು ಮೀಟ್ ಮಾಡೋಕ್ಕೆ. ಹೌದಾ, ಓಕೆ ಬಾ ಲೆಟ್ಸ್ ಗೋ ಅಂತಂದ್ಬಿಟ್ಟು ಕಿಶನ್ ಮತ್ತು ಆದಿ ಇಬ್ಬರು ಒಳಗಡೆ ಬರ್ತಾರೆ. ಒಳಗಡೆ ಬಂದ್ಬಿಟ್ಟು ಆದಿ ಮತ್ತು ಕಿಶನ್ ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ಭಾಗ್ಯ ಮತ್ತು ಕುಸುಮವ್ರು ಅಲ್ಲೇ ಕೂತ್ಕೊಂಡು ಕಾಮತ್ ಸರ್ ಹತ್ರ ಮಾತಾಡ್ತಾ ಇರ್ತಾರೆ. ಕಾಮತ್ ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಭಾಗ್ಯ ಏನು ಹೇಳ್ತಾಳೆ, ಆದಿನ ಕಿಶನ್ ಪರಿಚಯ ಮಾಡಿಸ್ಕೊಡ್ತಾನೆ ಆದಿನ. ಭಾಗ್ಯ ಮತ್ತು ಅಮ್ಮ ನೋಡಿ, ಇವರೇ ನನ್ನ ಬ್ರದರು ಆದಿ ಅಂತ ಹೇಳ್ಬಿಟ್ಟು ನೋಡಿ ಅಂತಂದಾಗ ಭಾಗ್ಯ ಮತ್ತು ಕುಸುಮಗಲ್ಲಿ ಶಾಕ್ ಆಗಿಬಿಡುತ್ತೆ. ಆದಿ ನೋಡಿದ ತಕ್ಷಣ ಅವಾಗ ಕುಸುಮ ಮತ್ತು ಭಾಗ್ಯ ಇಬ್ಬರೂ ಹಿಂದೆ ಆ ಕಲ್ಲು ಹೊಡೆದಿದ್ದು, ಕಾರ್ಗೆ ಗಲಾಟೆ ಮಾಡಿದ್ದು, ಇವ್ರ ಕಾರ್ನ ಇವ್ರು ಚೇಂಜ್ ಮಾಡಿಸ್ಕೊಂಡು ಬಂದಿದ್ದು, ಕಾರ್ಗೆ ಅಡ್ಡ ಹಾಕಿದ್ದು, ಬೈದಿದ್ದು, ಮತ್ತು ಕುಸುಮವರು ನನ್ನ ಸವಾಸಿಗೆ ಇನ್ನೊಂದು ಸತಿ ಬಂದರೆ ಮೂಳೆ ಮುರಿದ್ಬಿಡ್ತೀನಿ ಕಣ್ ಮಾರಾಯ, ಗೊತ್ತಾಯ್ತೇನೋ ಹಂಗೆ ಹಿಂಗೆ ಅಂತೆಲ್ಲ ಆದಿಯವ್ರನ್ನ ಬೈದಿರೋದೆಲ್ಲ ಕುಸುಮವ್ರು ಜ್ಞಾಪಿಸ್ಕೋತಾರೆ. ಭಾಗ್ಯವ್ರು ಬೈದಿರೋದು ಭಾಗ್ಯನೂ ಜ್ಞಾಪಿಸ್ಕೋತಾಳೆ. ಅವಾಗ ಇವ್ರು ಕುಸುಮ ಮತ್ತು ಭಾಗ್ಯಗೆ ಶಾಕ್ ಆಗಿಬಿಡುತ್ತೆ. ಆದಿ ನೋಡಿದ ತಕ್ಷಣ ಆದಿ ಸ್ಕೂಲಾಗಿರ್ತಾರೆ. ನೋಡಿ ಮಾರಾಯ ಅಂತಿದ್ರಲ್ಲ, ಈ ಮಾರಾಯ ಇಲ್ಲೇ ನಿಂತಿದ್ದಾನೆ ನೋಡಿ,
ಆನೆ ಮಾರಾಯ ಆದೀಶ್ವರ್ ಕಾಮತ್ ಅವ್ರ ದೊಡ್ಡ ಮಗ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಅವಾಗ ಭಾಗ್ಯ, ಅತ್ತೆ ನಮಗೇನು ಗೊತ್ತಿಲ್ದಂಗೆ ಇವ್ರನ್ನೆಲ್ಲ ಹಿಂಗೆ ಮಾಡಿಬಿಟ್ವಲ್ಲತ್ತೆ, ಈ ಥರ ಅವಮಾನ ಮಾಡಿಬಿಟ್ವಲ್ಲತ್ತೆ ನೆನ್ನೆಲ್ಲ ಅಂತ ಭಾಗ್ಯ ಕುಸುಮ ಪಿಸ ಮಾತಾಡ್ತಿರ್ತಾರೆ. ಅವಾಗ ಆದಿ, ಏನು ಅಷ್ಟು ಕೂಲಾಗಿ ಪಿಸ ಅಂತ ಮಾತಾಡ್ತಿದ್ದೀರಾ, ನೆನ್ನೆ ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಾ, ಅಷ್ಟು ಲೌಡಾಗಿ ವಾಯ್ಸ್ ಇತ್ತು, ಇವಾಗೇನು ಇಷ್ಟು ಕೂಲಾಗಿ ಮಾತಾಡ್ತಿದ್ದೀರಾ, ನಿನ್ನೆ ಜೋರು ವಾಯ್ಸ್ ಎಲ್ಲೋಯ್ತು, ಆ ಥರ ಎಲ್ಲ ಬಿಹೇವ್ ಮಾಡ್ತಿರಲ್ಲ ನೆನ್ನೆ, ಆ ಜೋರು ವಾಯ್ಸ್ ಎಲ್ಲೋಯ್ತು ಅಂದರೆ ಅವಾಗ ಕಾಮತ್ ಸರ್ಗೆ ಶಾಕ್ ಆಗುತ್ತೆ. ಅದು ನಿನ್ಗೆ ಇವ್ರು ಮೊದಲೇ ಗೊತ್ತೇನಪ್ಪ ಅಂದಾಗ, ಹೌದು ಅಪ್ಪ ಗೊತ್ತು, ನಿನ್ನೆ ಇವ್ರನ್ನ ನಾನು ಮೀಟ್ ಮಾಡಿದ್ದೀನಿ, ಬಟ್ ಇವರು ಪೂಜಾ ಅಕ್ಕ ಮತ್ತು ಅತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ತುಂಬ ಚೆನ್ನಾಗೇ ಗೊತ್ತು ಇವ್ರು ನನಗೆ ಅಂತ ಹೇಳ್ಬಿಟ್ಟು ಆದಿ ಸ್ವಲ್ಪ ಒಂಥರ ಮಾತಾಡ್ತಾರೆ. ಅವಾಗ ಕುಸುಮ ಮತ್ತು ಭಾಗ್ಯ, ನೋಡಪ್ಪ ನೆನ್ನೆ ಆಗಿದ್ದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡ, ನಮಗೆ ಕ್ಷಮಿಸ್ಬಿಡಪ್ಪ ಅಂತ ಅಂದ್ಬಿಟ್ಟು ಕುಸುಮ ಅವ್ರು ಕೇಳ್ತಾರೆ. ಅಯ್ಯೋ ಆ ಥರ ಎಲ್ಲ ಆಗುತ್ತೆ, ನೆನ್ನೆ ನೀವೇನು ಕಮ್ಮಿ ಮಾಡಿಲ್ವಲ್ಲ, ತುಂಬಾ ಚೆನ್ನಾಗಿ ನನ್ನನ್ನು ನೋಡಿದ್ದೀರಾ, ಚೆನ್ನಾಗೇ ನನಗೆ ರೆಸ್ಪೆಕ್ಟ್ ಮಾಡಿದ್ದೀರಾ ಅಂತ ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ನೋಡಿ ಸರ್ ನೆನ್ನೆ ನಡೆದಿರೋದು ಇನ್ಸಿಡೆಂಟು ನಿಮ್ಗೆ ಅಚಾನಕ್ಕಾಗಿದೆ, ಬಟ್ ಅಲ್ಲಿ ನಿಜಾಂಶ ಏನು ಅಂತ ನಿಮಗೆ ಗೊತ್ತಿಲ್ಲ ಸರ್, ನೆನ್ನೆ ಆಗಿರೋ ಪರಿಸ್ಥಿತಿನೇ ಬೇರೆ, ನೀವು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೆನ್ನೆ ನಡೆದಿರೋದು ಏನು ಅಂತ ನಾನು ನಿಮ್ಗೆ ಕ್ಲೀನಾಗಿ ವಿವರಿಸ್ತೀನಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ನೆನ್ನೆ ಆಗಿರೋ ಸಿಚುವೇಷನ್ನೇ ಬೇರೆ ಇದೆ ಸರ್, ನೀವು ತಿಳ್ಕೊಂಡಿರೋ ಥರ ನಾವಲ್ಲ ಸರ್ ಅಂತ ಭಾಗ್ಯ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆದಿ ಕನ್ವಿನ್ಸ್ ಆಗಲ್ಲ. ಆದಿಗೆ ತುಂಬಾ ಕೋಪ ಬರುತ್ತೆ. ಆದರೆ ಇಲ್ಲಿ ಕನ್ನಿಕ ಒಳಗಡೆನೆ ಇವ್ಳಿಗೆ ಹೀಗೆ ಆಗಬೇಕು, ಮದುವೆ ನಿಲ್ಲೇಬೇಕು ಅಂತ ಅವಳು ಮನಸಲ್ಲೇ ಅನ್ಕೊತಾ ಇರ್ತಾಳೆ. ಅವಾಗ ಆದಿ, ಅಪ್ಪ ಮತ್ತು ಕುಸುಮ ಮತ್ತು ಭಾಗ್ಯ ಇಬ್ಬರು ಅಲ್ಲೇ ಇರ್ತಾರೆ. ಅವಾಗ ಆದಿ ಕಾಮತ್ ಸರ್ಗೆ, ಅಪ್ಪ ನನಗೆ ಯಾಕೋ ಈ ಸಂಬಂಧ ಸರಿಗಿಲ್ಲ ಅನ್ಸುತ್ತಪ್ಪ, ದಯವಿಟ್ಟು ಈ ಮದುವೆನ ಡ್ರಾಪ್ ಮಾಡೋದು ಬೆಸ್ಟಪ್ಪ, ಈ ಸಂಬಂಧ ನಮ್ಗೆ ಆಗಿ ಬರಲ್ಲಪ್ಪ ಅಂತ ಆದಿ ಮುಖಾಮುತ್ತಿ ಏನು ನೋಡ್ದಂಗೆ ಹೇಳ್ಬಿಡ್ತಾರೆ. ಅವಾಗ ಕುಸುಮ ಮತ್ತು ಭಾಗ್ಯಕ್ಕೆ ತುಂಬಾ ಶಾಕ್ ಆಗುತ್ತೆ. ಇದೇನು ಈ ಥರ ಹೇಳ್ಬಿಟ್ರಲ್ಲ ಇವರು, ನಾನು ಮಾಡಿದ ಭಾಗ್ಯ, ನಾವು ನಡ್ಕೊಂಡಿರೋದೆಲ್ಲ ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಣೆ ಭಾಗ್ಯ ಅಂತ ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಅವಾಗ ಕಾಮತ್ ಸರ್, ಏನಾಯ್ತಮ್ಮ ಭಾಗ್ಯ ಅಂದರೆ, ಸರ್ ನೆನ್ನೆ ನಡ್ಕೊಂಡಿರೋ ಪರಿಸ್ಥಿತಿನೇ ಬೇರೆ ಥರ ಇತ್ತು ಸರ್, ಬಟ್ ಇವ್ರು ಅರ್ಥ ಮಾಡ್ಕೊಂಡಿರೋದೇ ಬೇರೆ ಥರ ಇದೆ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ದೆ. ಆಯ್ತಮ್ಮ ನಾನೆಲ್ಲ ಸರ್ ಮಾಡ್ತೀನಿ ಬಿಡಮ್ಮ, ನೀನು ಯೋಚನೆ ಮಾಡಬೇಡ ಭಾಗ್ಯನ. ಸರ್ ಆಗಲ್ಲ ಸರ್ ಅಂತ ಕುಸುಮ, ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನೀವು ದೊಡ್ಡವರಾಗಿ ಭಾಗಿಗೆ ನೀವೇ ಧೈರ್ಯ ಹೇಳಬೇಕು ಅಂಥವ್ರು ನೀವೇ ಈ ಥರ ಎಲ್ಲ ಮಾಡಿದ್ರೆ ಹಾಗೆ, ನಾನು ಹೇಳ್ತೀನಿ ಬಿಡಿ ಕುಸುಮ ಅವರೇ, ನಾನು ಆದಿನ ಕನ್ವಿನ್ಸ್ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಪೂಜೆ ಈ ಮನೆ ಸೊಸೆ ಆಗೋದು ತಪ್ಪಲ್ಲ, ಯಾವತ್ತಿದ್ರೂ ಪೂಜೆನೇ ಈ ಮನೆ ಸೊಸೆ, ಆ ರೀತಿ ನಾನು ಮಾತು ಕೊಟ್ಟಿದ್ದೀನಿ ತಾನೆ, ನಾನು ಆದಿಗೆ ಹೇಳ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಕಿಶನ್ಗೂ ತುಂಬಾ ಬೇಜಾರಾಗುತ್ತೆ. ಅವಾಗ ಅಣ್ಣ ಈ ಥರ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅವಾಗ ಕಾಮತ್ ಸರು ಮತ್ತು ಕುಸುಮ ಮತ್ತು ಭಾಗ್ಯಗೆ ತುಂಬಾ ಸಮಾಧಾನ ಮಾಡಿ ಕಳಿಸ್ತಾರೆ. ನೀವು ಹೊರಡಿ, ನಾನು ಮಾತಾಡ್ತೀನಿ, ಬೇಜಾರು ಮಾಡ್ಕೊಬೇಡಿ, ಹೊರಡಿ, ಯಾವತ್ತಿದ್ರೂ ಮದುವೆ ನಡೆಯುತ್ತೆ, ಹೊರಡಿ ನೀವು ಅಂತ ಅವ್ರಿಗೆ ಆತ್ಮವಿಶ್ವಾಸ ಕೊಟ್ಬಿಟ್ಟು ಕಳಿಸ್ತಾರೆ. ಅವರಿಬ್ಬರು ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡು ಬೇಜಾರಾಗಿ, ಅತ್ತೆ ಈ ಮದುವೆ ಆಗಲ್ಲ ಅಂದ್ಬಿಟ್ರಲ್ಲ ಅತ್ತೆ ಅಂತ ಭಾಗ್ಯ ಹೇಳ್ದ. ಕುಸುಮನು ನೊಂದ್ಕೊಂಡು ಇಬ್ಬರು ಬೇಜಾರಾಗಿ ಹೋಗ್ತಾರೆ, ನೋಡೋಣ ಬಿಡು ಅಂತ ಹೇಳ್ಬಿಟ್ಟು. ಈ ಕಡೆ ಏನಾಗುತ್ತೆ, ತಾಂಡವ್ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗಿ ಬರ್ತಾನೆ. ಶ್ರೇಷ್ಠ ಖುಷಿ, ಓ ತಾಂಡವ್ ಆಫೀಸ್ ಕೊರ್ಟಾ, ಗುಡ್ ಅಂತಾಗ, ಆಫೀಸ್ ಕೊಟ್ಟೆ ಭಾಗ್ಯ ಶ್ರೇಷ್ಠ, ಆದರೆ ಕೆಲಸ ಮಾಡೋಕ್ಕಲ್ಲ, ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಕೆಲಸ ಮಾಡಲ್ಲ. ಏನೋ ಮಾಡ್ತೀಯಾ, ನಾನು ಇವತ್ತು ರಿಸೈನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ರಿಸೈನ್ ಮಾಡ್ತೀಯಾ, ಬೇಡ ಕಣೋ, ಅರ್ಥ ಮಾಡ್ಕೊಳ್ಳೋ, ಕೆಲಸ ಸಿಗೋದು ಕಷ್ಟ, ಇವಾಗ ರಿಸೈನ್ ಮಾಡಬೇಡ ನೀನು. ಇಲ್ಲ ಶ್ರೇಷ್ಠ, ಯಾವುದೇ ಕಾರಣಕ್ಕೂ ಭಾಗ್ಯ ಕೊಟ್ಟಿರೋ ಭಿಕ್ಷೆ ನಾನು ಬದುಕಲ್ಲ, ಆಫೀಸರೆಲ್ಲ ಭಾಗ್ಯ ಕೊಟ್ಟಿದ್ದ ಕೆಲಸ ಅಂತಾರೆ, ನನಗೆ ಆ ಕೆಲಸ ಬೇಕಿಲ್ಲ, ನಾನು ಇವತ್ತು ಕೆಲಸಕ್ಕೆ ರಿಸೈನ್ ಮಾಡೇ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ, ರಿಸೈನ್ ಮಾಡೇ ಮಾಡ್ತೀನಿ ಅಂದಾಗ ಶ್ರೇಷ್ಠ ತುಂಬಾ ಶಾಕ್ ಆಗುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ ಪ್ಲೀಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.